ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿಂಗೆ? ಕೆಂಪಸ್ ಹಾಕೊಂಡ್ ಬರ್ತಾರೆ ಇಂಥವ್ರೆಲ್ಲ ನಮ್ಮ ಪ್ರಾಣ ತಿನ್ನಕ್ಕೆ. ಇಂಥ ಪರಿ ಏನ್ ಸೆಟ್ ಈಗೋ ಇರ್ಬೇಕು ಬ್ರೋ. ಮಾತಿಗೆ ಮುಂಚೆ ಚಪ್ಪಾಳೆ ತಟ್ಟೋದು ನೋಡಿದಾಗಲೇ ಗೊತ್ತಾಯ್ತು ನಿಮಗೆ ಅದೊಂದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ನಾವು ಬಂದ್ಬಿಟ್ಟು ಒಂದು ಚಿಕ್ಕ ಹುಡುಗರ ತರ ಆ ಕಡೆ ಕೂತ್ಕೊಳ್ಳಯ್ಯ ಅನ್ನೋದು ತುಂಬಾ ದೊಡ್ಡ ತಪ್ಪು. ಇದು ಅನ್ಯಾಯ ಅನ್ಯಾಯ ಅನ್ಯಾಯ. ಹೇಳಿ ಪರವಾಗಿಲ್ಲ, ಅವ್ರನ್ನ ಕರೆದ್ಬಿಟ್ಟು ಸ್ವಾಮೀಜಿ ಪಕ್ಕ ಕೂತ್ಕೋಬೇಡಿ, ಸ್ವಲ್ಪ ಆ ಕಡೆ ಹಿಂದ್ಗಡೆ ಅವ್ರ ಕಿವಿಯಲ್ಲಿ ಹೇಳಿ. ಎಷ್ಟೊಂದು ಹೇಳ್ತಿರಲ್ಲ, ನೀವು ಮಾತಾಡ್ಕೊಳ್ತಿರಲ್ಲ, ಆ ತರ ಮಾತಾಡಿದ್ರೆ ಚೆನ್ನಾಗಿರೋದು. ಇಮಾಕು ಮತ್ತು ಕೊಬ್ಬಿನ ಮಂತ್ರಿಗಳಿದ್ರೆ ಹಂಗೆ ಕೊಬ್ಬಿನ ಅಪರಾವತಾರದ ಮಂತ್ರಿ ಅದು. ಪಾಪ ಅವ್ರು ಒಂದು ಡಿಸ್ಟಿಕ್ ಎಲ್ಲಾರ ಎದುರು ಈ ತರ ಹೇಳಿದಾಗ ಡಿಸ್ಟಿಕ್ ಜನ ಅವ್ರಿಗೆ ಏನ್ ರೆಸ್ಪೆಕ್ಟ್ ಕೊಡ್ತಾರೆ? ಅವ್ರು ಎಷ್ಟೊಂದು ಎಕ್ಸಾಮ್ಗಳನ್ನ ಓದ್ಬಿಟ್ಟು ಕಷ್ಟಪಟ್ಟು ಎಕ್ಸಾಮ್ ಪಾಸ್ ಆಗಿ ಒಂದು ಅಂದ್ರೆ ಡಿಸ್ಟಿಕ್ಕಿಗೆ ಜಿಲ್ಲಾಧಿಕಾರಿ ಅಂದ್ರೆ ಒಂದು ದೊಡ್ಡ ಹುದ್ದೆಯಲ್ಲಿ ಇರ್ತಾರೆ. ಬಿಟ್ಟು ಕೂತ್ಕೊಳ್ಳಯ್ಯ, ನೀನ್ ಯಾರು ಅವ್ರ ಪಕ್ಕ ಕೂತ್ಕೊಳ್ಳೋಕೆ ಅಂದ್ರೆ ತುಂಬಾ ದೊಡ್ಡ ತಪ್ಪು ಇದು. ಈ ತರ ಘಟನೆಗಳು ಆಗಬಾರ್ದು. ಗಿಣಿ ತರ ಪುಂಗಿ ಕೂತ್ಬೇಕಾ? ನಾಚಿಕೆ ಆಗಲ್ಲ ನಿಮಗೆ ಮಂತ್ರಿಯಾಗಿ? ಈ ತರ ಘಟನೆಗಳಾದಾಗ ಅದು ರಿಪೀಟ್ ಆಗಿ ಮತ್ತೆ ಎಲ್ಲ ನ್ಯೂಸ್ಗಳಲ್ಲಿ ತೋರಿಸೋದ್ರಿಂದ ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಗಬೇಡಿ. ಜನತೆಗೆ ಏನಾಗುತ್ತೆ, ಡಿಸಿಗಿರೋದು ಒಂದು ಅಷ್ಟೊಂದು ದೊಡ್ಡ ಇದು ಇಲ್ವೇನೋ ಅನ್ನೋ ತರ ಆಗ್ಬಿಡುತ್ತೆ, ರೆಸ್ಪೆಕ್ಟ್ ಇಲ್ಲದೆ ಇರೋ ತರ ಆಗ್ಬಿಡುತ್ತೆ. ಬ್ಯೂಟಿಫುಲ್ ಪಾಯಿಂಟ್. ಮನುಷ್ಯ ಏನು ಅಂದ್ರೆ ಒಂದು ಪವರ್ ಅಂತ ಇದ್ದಾಗ ಈ ಥರ ಎಲ್ಲ ಎದ್ದೋಗಿ ಅಂತ ಹೇಳೋದು ದಟ್ ಡಸಂಟ್ ಮೇಕ್ ಸೆನ್ಸ್. ಅವರು ಒಂದು ಅಷ್ಟು ಕಷ್ಟಪಟ್ಟಿದ್ದಾರೆ ಅವ್ರು ಅಲ್ಲಿ ಬರೋಕ್ಕೆ. ಯಾರು ಸುಮ್ಮನೆ ಬರಲ್ಲ ಅಲ್ಲ, ಸ್ಟೇಜ್ ಮೇಲೆ ಕುಣಿಸಿದ್ದಾರೆ ಅಂದ್ರೆ ಅವ್ರಿಗೂ ಒಂದು ಮರ್ಯಾದೆ ಇರುತ್ತೆ. ಸೊ ಪವರ್ ಇದೆ ಅಂತ ಒಂದೇ ಒಂದು ಕಾರಣಕ್ಕೆ ಎದ್ದೋಗಿ ಅನ್ನೋದು ದಟ್ ಇಸ್ ನಾಟ್ ಅ ಗುಡ್ ಥಿಂಗ್. ಮರ್ಯಾದೆ ಕೊಟ್ಟು ಮಾತಾಡು, ಏನ್ ದುರ್ಗುಟ್ಕೊಂಡು ನೋಡ್ತಾ ಇದ್ಯಾ? ಎಷ್ಟು ಕಷ್ಟಪಟ್ಟು ಓದಿ ಒಂದು ಜಾಗಕ್ಕೆ ಹೋಗಿ ನಿಂತ್ಕೋಬೇಕು ಅನ್ಕೋತೀವಿ, ಅಲ್ಲಿ ಆಗಲ್ಲ. ಅದು ಈ ಥರ ಎಲ್ಲ ಪವರ್ ಇದೆ ಅಂತ ಹೆಂಗೆಂಗೋ ಮಾತಾಡ್ತಿದ್ದಾರೆ ಅಂದ್ರೆ ವಿ ವಾಂಟ್ ಟು ಆಲ್ಸೋ ಬಿ ರೆಸ್ಪೆಕ್ಟೆಡ್. ನನ್ನ ಮಕ್ಕಳು ಒಂದೊಂದಲ್ಲ ದಟ್ ಇಸ್ ದ ಸೇಮ್ ಥಿಂಗ್. ಇಟ್ಸ್ ನಾಟ್ ಲೈಕ್ ಸುಮ್ಮನೆ ಯಾರಿಗೋಗಿ ಬಂದ್ಬಿಟ್ಟು ಸ್ಟೇಜ್ ಮೇಲೆ ಕುಣಿಸಿಲ್ಲ. ಅದು ಕುಣಿಸಿದ್ರು ಟ್ರೀಟ್ ಇನ್ ರೆಸ್ಪೆಕ್ಟ್ಫುಲ್ ವೇ ಅಷ್ಟೇ ಹೇಳೋದು. ಏನಿಲ್ಲ ಆ ಉನ್ನತ ಹುದ್ದೆಯಲ್ಲಿ ಇದ್ರೂ ಸಹ ಅವರು ಒಬ್ಬ ಪಬ್ಲಿಕ್ ಸರ್ವೆಂಟ್ನ ಹೇಗೆ ನಡೆಸ್ಕೊಳ್ಬೇಕು ಅನ್ನೋದ್ರಲ್ಲಿ ಇರುತ್ತೆ. ಅವರು ಹೇಳಿದ್ದು ತಪ್ಪು ಅಂತ ಹೇಳಕ್ ಬರಲ್ಲ, ಬಟ್ ಹೇಳಿದ ರೀತಿ ತಪ್ಪಾಗುತ್ತೆ. ಅವರು ಒಬ್ಬ ಪಬ್ಲಿಕ್ ಆಫೀಸರೇ, ಇವರು ಒಬ್ಬ ಪಬ್ಲಿಕ್ ಸರ್ವೆಂಟ್ಸೇ, ಹಂಗೆ ನೋಡಕ್ ಹೋದ್ರೆ. ಓಕೆನಾ? ಪೊಸಿಷನ್ ಅವ್ರದ್ದು ಏನೇ ಇರ್ಬೋದು, ಬಟ್ ಅಡ್ಮಿನಿಸ್ಟ್ರೇಷನ್ ಅಂತ ಬಂದಾಗ ಅವ್ರು ರೆಸ್ಪೆಕ್ಟ್ ಕೊಡ್ಲೇಬೇಕಾಗತ್ತೆ ಅಷ್ಟೇ. ನಿನ್ನ ಆಸೆಗೆ ಇವತ್ತೇ 7 ನೀರು ಬಿಟ್ಬಿಡು. ಇಲ್ಲ, ಅವ್ರು ಸ್ಟ್ಯಾಂಡ್ ತಗೋಬೋದಾಗಿತ್ತು, ಬಟ್ ಪೊಲಿಟಿಕಲ್ ಸಿಸ್ಟಮ್ ಇವಾಗ ಆ ಥರ ಇದೆ, ಹೇಳಕ್ಕಾಗಲ್ಲ ಯಾವಾಗ ಯಾರು ಏನು ಮಾಡ್ತಾರೆ ಅಂತ ಅಷ್ಟೇ. ನಮಗೆ ಬ್ಯಾಕ್ ಇಂದ ಪ್ಲಾನ್ ಮಾಡಿ ಏನು ಕಿತ್ಕೊಳಕ್ಕಾಗಲ್ಲ, ಏನಿದ್ರು ಫ್ರಂಟ್ ಇಂದ ಫೇಸ್ ಟು ಫೇಸ್. IAS ಆಸ್ಪಿರೆಂಟ್ ಅಂತಾನೆ ಅಲ್ಲ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಗೌರವ ಕೊಡಬೇಕಾಗಿರೋದು ಒಂದು ಬೇಸಿಕ್ ಥಿಂಗ್. ಅದು ಯು ಆರ್ ಕರೆಕ್ಟ್ ನನಗೆ ಗೊತ್ತಾಗ್ಲಿಲ್ಲ. ಮೇ ಬಿ ಅಧಿಕಾರದ ಏನಂತಾರೆ ಅದಕ್ಕೆ ಮದ ಆ ಥರದ್ದು ಇದರಲ್ಲಿ ಅವರು ಆ ಥರ ಹೇಳಿರ್ಬೋದೇನೋ. ಅವರು ಸಹಜವಾಗಿ ಸುಮಾರು ಕಡೆ ಆ ರೀತಿ ಜನಗಳಿಗೆ ಬಿಹೇವ್ ಮಾಡ್ತಾರೆ. ಇಂಥ ಲಜ್ಗೆಟ್ ಮಾತೆಲ್ಲ ಯಾವ ನನ್ನ ಮಗ ಹೇಳ್ಕೊಟ್ಟಿದ್ದಿಗೆ. ಸೊ ಅಧಿಕಾರದ ಮದ ಅಂತ ಹೇಳ್ಬೋದು ಅದನ್ನ. ಬಟ್ ಹೇಳೋ ರೀತಿ ಚೇಂಜ್ ಆಗ್ಬೋದಾಗಿತ್ತು, ಬಟ್ ಹೇಳಿದ್ದಾರೆ, ಅದು ತಪ್ಪೇ. ತಾಕತ್ತಿದ್ರೆ ಹೋಗಲ್ಲಿ ಮೋದಿ ಜೊತೆ ಮಾತಾಡಿ ದುಡ್ಡು ತರೋದ್ರಲ್ಲಿ ತೋರಿಸಿ ಪೊಗ್ರನ್ನ. ಇಲ್ಲಿ ನಮ್ಮ ಹತ್ರ ಅಲ್ಲ ಪೊಗ್ರು ತೋರಿಸೋದಿಲ್ಲಿ. ಬಟ್ ಅವ್ರು ಕರೆದು ಸನ್ನೆ ಮಾಡಿ ಅಥವಾ ಯಾರು ಬೇರೆ ಕಡೆ ಹೇಳಿಸ್ಕೋಬೋದಾಗಿತ್ತು. ಬಟ್ ಅದನ್ನ ಡೈರೆಕ್ಟ್ ಆಗಿ ಅದು ಪಬ್ಲಿಕ್ ಅಲ್ಲಿ ಹೇಳೋದು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.